ಬೇಲೂರು ತಾಲೂಕಿನ ಅರೇಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ದೋಲನ ಮನೆಯಿಂದ ಮಳವಳ್ಳಿ ಮಾರ್ಗವಾಗಿ ತೋಳಲು ಕೋಗಿಲೆ ಮನೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿ ರಸ್ತೆ ಡಾಂಬರೀಕರಣ ಕಾಣದಂತಹ ಸ್ಥಿತಿ ಉಂಟಾಗಿದೆ. ಜಲಾಶಯದ ನಿರಾಶ್ರಿತರ ತೋಟಗಳು, ಮಳವಳ್ಳಿಯ ಬಳಿ ನಿರಾಶ್ರಿತರ ವಸತಿಗಳಿಗೆ ತೆರಳುವ ರಸ್ತೆ ಇದಾಗಿದ್ದು, ಇಲ್ಲಿಯವರೆಗೂ ಬಂದಂತಹ ಜನಪ್ರತಿನಿಧಿಗಳು ಈ ಭಾಗದ ರಸ್ತೆಗೆ ಜಲ್ಲಿ ಹಾಕಿಸುವಂತಹ ಕೆಲಸವನ್ನ ಮಾಡಿಲ್ಲ. ಈಗ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಗುಂಡಿ ಬಿದ್ದು ಕೆಸರುಮಯವಾಗಿದ್ದು ಸಂಚಾರಕ್ಕೆ ಸಂಪೂರ್ಣ ಕಷ್ಟಕರವಾಗಿದೆ. ಇದುವರೆಗೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಯಾರೂ ಗಮನವನ್ನ ಹರಿಸಿರುವುದಿಲ್ಲ. ದಯಮಾಡಿ ರಸ್ತೆಗೆ ಕನಿಷ್ಠ ಪಕ್ಷ ಜಲ್ಲಿ ಹಾಕಿಸಿ ಕೊಡುವಂತೆ ಸಾರ್ವಜನಿಕರು, ಅಧಿಕಾರಿಗಳು ಹಾಗೂ ಶಾಸಕರಲ್ಲಿ ಮನವಿ ಮಾಡಿದ್ದು, ಮತ್ತೆ ನಿರ್ಲಕ್ಷ್ಯವನ್ನ ತೋರಿದರೆ ಜನಪ್ರತಿನಿಧಿಗಳ ವಿರುದ್ಧ ಪ್ರತಿಭಟಿಸುವುದರ ಜೊತೆಗೆ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನು ಬಹಿಷ್ಕರಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಎಂಸದಿ ದಾಖಲೆ ಚೌಕ್ನಳ್ಳಿ. ಆದರೆ ನಾವು ಹೆಚ್ಚಿ ಮುಳುಗಡೆಗಾಗಿ 97-98ರಾಗೆ ನಮಗೆ ಜಮೀನು ಮಂಜೂರು ಮಾಡಿದ್ದಾರೆ. ಮಂಜೂರು ಮಾಡಿದ ನಂತರ ಪುನರ್ವಸತಿ ಕೇಂದ್ರ ಮಳವಳ್ಳಿ ಹತ್ರ ಮಾಡಿದ್ದಾರೆ. ಮಳವಳ್ಳಿಯಿಂದ ಮುಂದೆ ಅರೇಹಳ್ಳಿಗೆ ಹೋಗಬೇಕು ಅಂದರೂ ರಸ್ತೆ ಇಲ್ಲ. ನಮ್ಮ MLA ರುದ್ರೇಶ್ ಗೌಡರ ಕಾಲದಲ್ಲಿ YN ಮಲ್ಲೇಶ್ ಗೌಡರು ಮಳವಳ್ಳಿ ಮತ್ತು ಜಾರಗಲ್ ಹತ್ರ ಒಂದು ಸೇತುವೆ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ತನಕ ರಸ್ತೆ ಆಗಿದೆ. ಮುಂದಕ್ಕೆ ಏನೇ ಒಂದು ವೆಹಿಕಲ್ಲು ಹೋಗಂಗಿಲ್ಲ. ನಾವು ಒಂದು 50-100 ಜನ ಇರ್ಬೋದು. ಆದರೆ ನಮ್ಮ ಜನ ರೈತರು ಯಾವುದೇ ಕಾರಣಕ್ಕೂ ತೋಟ ಹಾಳುಬಿಟ್ಟು ಅಲ್ಲಿ ಹೋಗಂಗಿಲ್ಲಪ್ಪ, ಬರೋಕ್ಕಲ್ಲ ಅನ್ನೋ ಸ್ಥಿತಿಲಿದ್ದಾರೆ. ಆದರೆ ಇವತ್ತಿನವರೆಗೆ ಒಂದು ಜಲ್ಲಿನೂ ಹಾಕಿಲ್ಲ. ಮುಂದಕ್ಕೆ ಬಿಡ್ಜಿಂದ ಆಚೆಗೆ ಏನೂ ವ್ಯವಸ್ಥೆ ಏನೂ ಮಾಡಿಲ್ಲ. ಡೋಲ್ನ ಮನೆ, ಅರೇಹಳ್ಳಿಯಿಂದ ಬಂದು ಡೋಲ್ನ ಮನೆಯಿಂದ ಬೆಳ್ಳವಾಗ ಮುದ್ದಳ್ಳಿ ಮೇಲೆ ಹಾಸಿ ಜಾರಗಲ್ಲು ಸೇತುವೆಯಿಂದ ಮುಂದಕ್ಕೆ ಬಂದು ಪುನರ್ವಸತಿ ಕೇಂದ್ರ ಮಳವಳ್ಳಿ, ಕುಶಾವರ, ಗಂಗಾವರ ಈ ಕಡೆ ಎಲ್ಲ ಭಾಗಕ್ಕೂ ಅನುಕೂಲ ಆಗಿರುವಂಥ ರಸ್ತೆ ಅರ್ಧಕ್ಕೆ ಬ್ರಿಡ್ಜ್ ಒಂದು ಮಾಡಿರೋದು ಬಿಟ್ಟರೆ ಅದು MLA ರುದ್ರೇಶ್ ಗೌಡರ ಕಾಲದಲ್ಲಿ ಮಲ್ಲೇಶ್ ಗೌಡರು YN ಮಲ್ಲೇಶ್ ಗೌಡರು ಮಾಡಿಕೊಟ್ಟಿರೋದು ಬಿಟ್ಟರೆ ಇತ್ತೀಚಿನ MLAಗಳು ಎಷ್ಟೇ ಹೋಗಿ ಕೇಳಿದ್ರು ಯಾವುದೇ ರೀತಿ ನಮ್ಮ ಬಗ್ಗೆ ಏನು ಕಾಳಜಿ ತೋರಿಸ್ತಲೇ ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಅದರಿಂದ ತಾವು ದಯಮಾಡಿ ತೋಟ ಮುಳುಗಡೆ ರೈತರು ಮಾಡ್ಕೊ ಹೋಗೋದು ಇಲ್ಲ ಹಾಗೆ ಹಾಳು ಬಿಟ್ಕೊ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ತಾವು ದಯಮಾಡಿ ಅದೊಂದು ರೋಡನ್ನ ಯಾವುದೇ ಥರದಲ್ಲಿ ಜೆಲ್ಲಾಗಲಿ ಅಥವಾ ಟಾರಾಗಲಿ ಮಾಡಿಸ್ಕೊಟ್ರೆ ಒಂದು 2-2 ಕಿಲೋಮೀಟ್ರ್ ಇದೆ, ಹೆಚ್ಚಿಲ್ಲ, ಅಷ್ಟು ಮಾಡಿಕೊಟ್ರೆ ಸಾಕು ಅಂತ ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ನೋಡಿಬಿಟ್ರೆ ಯಾವ ಲೇಬರ್ಗಳು ಕೆಲಸಕ್ಕೆ ಬರ್ತಾ ಇಲ್ಲ. ಅಣ್ಣ ದಯವಿಟ್ಟು ನಾವು ನಡ್ಕೊಬಂದು ಮಾಡೋಕ್ಕಾಗಲ್ಲ ಅಂತಿದ್ದಾರೆ. ವರದಿ ಗಣೇಶ್, ಬೇಲೂರು.